ನಮ್ಮದು ಪ್ಲೇಸ್ ಈಗ ರೀಸೆಂಟಾಗಿ ಇಂಡಿಯಾ ಈಸ್ ಫೋಕಸಿಂಗ್ ಆನ್ ಡೆವಲಪಿಂಗ್ ಇಂದಿರಾ ಪಾಯಿಂಟ್. ಓಕೆ, ಭಾರತದ ದಕ್ಷಿಣ ತುದಿ ಯಾವುದು? ಇಂದಿರಾ ಪಾಯಿಂಟ್. ಬಟ್ ಮುಖ್ಯ ಭಾರತದ ದಕ್ಷಿಣ ತುದಿ ಯಾವುದು? ಅರ್ಥ ಆಗ್ತಿದ್ದೀರಿ? ಸೊ ಈಗ ವಿಲ್ ಸ್ಪೀಕ್ ಅಬೌಟ್ ದಿಸ್ ಇಂದಿರಾ ಪಾಯಿಂಟ್ ಬಗ್ಗೆ ಮಾತಾಡೋಣ. ಓಕೆ, ಕೆಲವು ಫ್ಯಾಕ್ಟ್ಸ್ ಹೇಳ್ಬಿಡ್ತೀನಿ. ಓಕೆ, ಇಂದಿರಾ ಪಾಯಿಂಟು ನಿಮಗಿಲ್ಲಿ ಅಂಡಮಾನ್ ನಿಕೋಬಾರ್ ಕಾಣಿಸುತ್ತೆ. ನಿಕೋಬಾರ್ನ ದಕ್ಷಿಣ ಭಾಗ, ನಿಕೋಬಾರ್ನ ದಕ್ಷಿಣ ಭಾಗ. ಓಕೆ, ಅಲ್ಲಿ ಗಲಾತಿಯಾ ಬೇ ಬರುತ್ತೆ. ಇಲ್ಲಿ ದಕ್ಷಿಣ ಭಾಗ ಗಲಾತಿಯಾ ಬೇ. ಇಟ್ ಇಸ್ ಅ 14th ಮೇಜರ್ ಪೋರ್ಟ್ ಆಫ್ ಇಂಡಿಯಾ, ಗಲಾತಿಯಾ ಬೇ. ಮುಂದೆ ಮಾತಾಡ್ತೀನಿ ಅದ್ರ ಬಗ್ಗೆ. ಈಗ ಇದು ಕಾಮರಾಜ್ ಪೋರ್ಟ್ ನ್ಯೂಸಲ್ಲಿದೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಈಗ ಮುಖ್ಯ ಭಾರತ ಬಿಟ್ಬಿಡಿ. ಮುಖ್ಯ ಭಾರತ ದಕ್ಷಿಣ ತುದಿ ಯಾವುದು ಅಂತಂದರೆ ಕನ್ಯಾಕುಮಾರಿ. ಓಕೆ, ನಿಕೋಬಾರ್, ಗ್ರೇಟ್ ನಿಕೋಬಾರ್ನ ದಕ್ಷಿಣ ತುದಿ, ದಕ್ಷಿಣ ಭಾಗವನ್ನು ಗಲಾತಿಯಾ ಬೇ. ಆ ಗಲಾತಿಯಾ ಬೇದು ಲೋಯೆಸ್ಟ್ ಪಾಯಿಂಟ್ ಅಥವಾ ಸದರ್ನ್ ಮೋಸ್ಟ್ ಪಾಯಿಂಟನ್ನು ಇಂದಿರಾ ಪಾಯಿಂಟ್ ಅಂತ ಕರೀತಾರೆ. ಆಯಿತಾ? ಬಟ್ ಮುಂಚೆ ಅದನ್ನು ಪಿಗ್ಮೇಲಿಯನ್ ಪಾಯಿಂಟ್ ಅಂತ ಕರೀತಾರೆ. ಪಿಗ್ಮೇಲಿಯನ್ ಪಾಯಿಂಟ್ ಅಥವಾ ಏನಂಗಿರ್ತಾರೆ ನೀವು ಕರೆಯೋದು? ಹಾಂ, ಪಿಗ್ಮೇಲಿಯನ್ ಪಾಯಿಂಟ್. 1985 ಅದು ಮರುನಾಮಕರಣಗೊಂಡು ಏನಾಯಿತು? ಇಂದಿರಾ ಪಾಯಿಂಟ್ ಆಯಿತು. ಆಯಿತಾ? ನಿಯರೆಸ್ಟಲ್ಲಿ ಒಂದು 145 ಕಿಲೋಮೀಟರ್ ಟ್ರಾವೆಲ್ ಮಾಡಿಬಿಟ್ರೆ ಈ ಕಡೆ ನಿಮಗೆ ಇಂಡೋನೇಷ್ಯಾ ಸಿಕ್ಬಿಡುತ್ತೆ. ಓಕೆ, ಇಂಡೋನೇಷ್ಯಾದ ರಾಂಡೋ ದ್ವೀಪಕ್ಕೆ 145 ಕಿಲೋಮೀಟರ್ ದೂರದಲ್ಲಿದೆ. ಇಂಡೋನೇಷ್ಯಾದ ರಾಂಡೋ ದ್ವೀಪಕ್ಕೆ 145 ಕಿಲೋಮೀಟರ್ ದೂರದಲ್ಲಿ ಇಂದಿರಾ ಪಾಯಿಂಟ್ ಸಿಗುತ್ತೆ. ಬಟ್ 2014ರಲ್ಲಿ ಓಕೆ 2004 ಇಲ್ಲೊಂದು ಮ್ಯಾಸ್ಸಿವ್ ಸುನಾಮಿ ಹಿಟ್ಟಾಗಿತ್ತು. ಆ ಮ್ಯಾಸ್ಸಿವ್ ಸುನಾಮಿ ಹಿಟ್ಟಾದಾಗಿಂದ ಸ್ವಲ್ಪ ಧ್ವಂಸ ಆಗಿದೆ. ಈಗ ಅದನ್ನು ರೀಬಿಲ್ಡ್ ಮಾಡ್ತಾ ಇದ್ದಾರೆ. ಹಾಗಾದರೆ ಇಂದಿರಾ ಪಾಯಿಂಟು ನಿಮ್ಗೆ ಇನ್ನೊಂದು ಕ್ವಶನ್ ಏನು ಕೇಳ್ಬೋದು ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಫ್ಯಾಕ್ಟ್ಸ್ ಹೇಳ್ಬಿಡ್ತೀನಿ. ಓಕೆ, ಸೊ ಯಾವ ಲ್ಯಾಟಿಟ್ಯೂಡು ಲಾಂಜಿಟ್ಯೂಡಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕು. ಓಕೆ, ಎಸ್ ಆಲ್ರೆಡಿ ಹೇಳಿದ್ದೇನೆ, ಜಸ್ಟ್ ಒಂದು 145 ಕಿಲೋಮೀಟರ್ ಇಂಡೋನೇಷ್ಯಾದಿಂದ ದೂರದಲ್ಲಿದೆ, ರಾಂಡೋ ದ್ವೀಪದಿಂದ ದೂರದಲ್ಲಿದೆ. ಮುಖ್ಯ ಭೂಮಿಯ ದಕ್ಷಿಣ ತುದಿ ಅಂತ ಬಂದಾಗ ಕನ್ಯಾಕುಮಾರಿ ಆಗುತ್ತೆ. ಆದರೆ ಒಟ್ಟಾರೆ ಭಾರತದ ದಕ್ಷಿಣ ತುದಿ ಅಂತ ಬಂದಾಗ ಅದು ಇಂದಿರಾ ಪಾಯಿಂಟ್ ಆಗುತ್ತೆ. ಇಲ್ಲಿ ಎರಡು ಪ್ರಪಂಚದಲ್ಲಿ ಎಲ್ಲೂ ಸಿಗದೇ ಇರತಕ್ಕಂಥ ಎರಡು ಪ್ರಭೇದಗಳನ್ನು ಕಾಣ್ತೀವಿ. ಒಂದು ಲೆದರ್ ಬ್ಯಾಕ್ ಸೀ ಟರ್ಟಲ್ ಕಾಣ್ತೀವಿ. ಲೆದರ್ ಬ್ಯಾಕ್ ಸೀ ಟರ್ಟಲ್ ವಿಚ್ ಇಸ್ ಎಂಡಮಿಕ್ ಟು ಅಂಡಮಾನ್ ನಿಕೋಬಾರ್. ಲೆದರ್ ಬ್ಯಾಕ್ ಸೀ ಟರ್ಟಲ್ಲು ಅಲ್ಲಿ ಬಿಟ್ಟು ಬೇರೆ ಎಲ್ಲೂ ಕಂಡುಬರಲ್ಲ. ಅದಾದ ಮೇಲೆ ಒಂದು ಕೋಳಿ ಮರಿ ಇದೆ. ಇದು ನಾಟಿ ಕೋಳಿ ಅಲ್ಲ, ಇದು ನಾಟಿ ಕೋಳಿ ಅಲ್ಲ, ಇದು ನಿಕೋಬಾರ್ ಮೆಗಾಪೋಡೆ ಅಂತ ಅದರ ಹೆಸರು. ನಿಕೋಬಾರ್ ಮೆಗಾಪೋಡೆ. ಇದು ಇಲ್ಲಿ ಬಿಟ್ಟು ಪ್ರಪಂಚದ ಯಾವ ಭಾಗದಲ್ಲೂ ಕಂಡುಬರಲ್ಲ. ಆಯಿತಾ? ಸರಿ, ಈಗ ನಾವು ಇಂದಿರಾ ಪಾಯಿಂಟ್ ಬಗ್ಗೆ ಅಷ್ಟೇ ಮಾತಾಡ್ತಿದ್ದೀವಿ ಅಥವಾ ನಿಕೋಬಾರ್ ಬಗ್ಗೆ ಮಾತಾಡ್ತಿದ್ದೀವಿ. ಈ ನಿಕೋಬಾರ್ ನಾನು ಹೇಳಿದೆ 2004ರಲ್ಲಿ ಸುನಾಮಿಯಿಂದ ತತ್ತರಿಸಿ ಹೋಗಿದೆ. ಇದನ್ನು ಡೆವಲಪ್ ಮಾಡೋದಕ್ಕೆ ಅಂತೇಳಿ ಭಾರತ ಸರ್ಕಾರ ಇತ್ತೀಚೆಗೆ ಒಂದು ಯೋಜನೆ ಲಾಂಚ್ ಮಾಡಿತು, ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಪ್ರಾಜೆಕ್ಟ್ ಅಂತ. ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಪ್ರಾಜೆಕ್ಟ್ ಅಂತ ಬೈ ನೀತಿ ಆಯೋಗ್ ಇನ್ 2021. ಇಲ್ಲಿ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡಲಿಕ್ಕೋಸ್ಕರ 80,000 ಕೋಟಿ ಖರ್ಚು ಮಾಡ್ತಿದ್ದೀವಿ. ಆಯಿತಾ? ಎಸ್, ಏನಂತಂದರೆ ಜಸ್ಟ್ ಅದನ್ನು ಎಕನಾಮಿಕ್ ಹಬ್ ಆಗಿ ಕ್ರಿಯೇಟ್ ಮಾಡ್ತೀವಿ ಅಂತ. ಮೂಲ ಸೌಕರ್ಯಗಳ ಅಭಿವೃದ್ಧಿ ಮಾಡಿ ಒಂದು ವ್ಯಾಪಾರ ಕೇಂದ್ರವನ್ನಾಗಿ ಪರಿವರ್ತನೆ ಮಾಡಲಿಕ್ಕೋಸ್ಕರ 80,000 ಕೋಟಿ ರೂಪಾಯಿ ಖರ್ಚು ಮಾಡಿ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟನ್ನು ಲಾಂಚ್ ಮಾಡ್ತಾರೆ. ಸೊ ಹೀಗಾಗಿ ಇಂದಿರಾ ಪಾಯಿಂಟ್ ನ್ಯೂಸಲ್ಲಿದೆ, ಬಿಕಾಸ್ ವಿ ಆರ್ ಡೆವಲಪಿಂಗ್ ಇಟ್.